ವಾಹಿನಿಯ ಎಲ್ಲ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಶಾಸ್ತ್ರಗಳು ಪುರಾಣಗಳು ಏನು ಹೇಳುತ್ತೆ ಅಂದರೆ ಭಕ್ತಿ ಭಾವ, ಇದಕ್ಕೆ ಭಕ್ತಿ ತುಂಬ ಮುಖ್ಯವಾಗಿರುತ್ತೆ. ಭಾವಗ್ರಾಹಿ ಜನಾರ್ದನ, ನೀವು ಯಾವ ರೀತಿಯಾದ ಆಡಂಬರವನ್ನು ಮಾಡ್ತೀರಾ ಅನ್ನತಕ್ಕಂಥದ್ದು ನಾವು ನೋಡುವುದಿಲ್ಲ. ಭಾವ ಯಾವ ರೀತಿಯಾಗಿದೆ, ಮನೋಧರ್ಮ ಯಾವ ರೀತಿಯಾಗಿದೆ, ಇವನು ಮನಸ್ಸಿನಲ್ಲಿ ಏನು, ನಾವು ಪೂಜೆಯನ್ನು ಮಾಡಬೇಕಾದ್ರೆ ಮನಸ್ಸು ಎಲ್ಲೋ ಓಡಾಡ್ತಾ ಇದ್ದರೆ ಪೂಜೆ ಮಾಡಿ ಪ್ರಯೋಜನ ಇಲ್ಲ. ನಾವು ಮಾಡತಕ್ಕಂತಹ ಪೂಜೆಯಲ್ಲಿ ಏಕಾಗ್ರತೆ ಇದ್ದಾಗ ಆ ಭಗವಂತನ ಒಂದು ಧ್ಯಾನವನ್ನು, ಒಂದು ಧ್ಯಾನಂ ಸಮರ್ಪಯಾಮಿ, ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಒಂದು ಚಿತ್ರಪಟಕ್ಕೆ, ಒಂದು ಫೋಟೋಕ್ಕೆ ಪೂಜೆಯನ್ನು ಮಾಡ್ತಾರೆ, ಕೆಲವು ವಿಗ್ರಹಕ್ಕೆ ಪೂಜೆಯನ್ನು ಮಾಡ್ತಾರೆ. ಆ ವಿಗ್ರಹದಲ್ಲೂ ಕೂಡ ಎಷ್ಟೋ ಜನಕ್ಕೆ ಸಂದೇಹ ಇದೆ, ವಿಗ್ರಹ ಮನೆಯಲ್ಲಿ ಎಷ್ಟು ಇಟ್ಕೋಬೋದು, ಯಾವ ವಿಗ್ರಹ ಇಟ್ಕೊಳ್ಬೇಕು, ಎಷ್ಟು ಎತ್ತರದ್ದು ಇಟ್ಕೊಳ್ಬೇಕು, ಇವೆಲ್ಲವನ್ನು ನಾವು ತಿಳಿದುಕೊಳ್ಳಬೇಕು. ಎಷ್ಟೋ ಜನರಿಗೆ ಇದೇ ಒಂದು ದೊಡ್ಡ ಸಮಸ್ಯೆ. ವಿಗ್ರಹಗಳು ಒಂದೇ ದೇವರದ್ದು 10 ವಿಗ್ರಹಗಳನ್ನು ಇಟ್ಟುಕೊಂಡಿರ್ತಾರೆ. ನಮ್ಮ ಆದಿಪುರುಷರು ಏನೇ ಶಂಕರಾಚಾರ್ಯ ಇರ್ಬೋದು, ನಮ್ಮ ಆಚಾರ್ಯರೆಲ್ಲರೂ ಕೂಡ ಇವುಗಳನ್ನು ನಮಗೆ ಪ್ರತಿಯೊಬ್ಬರು ಕೂಡ, ಸಾಮಾನ್ಯ ಮನುಷ್ಯನಿಗೂ ಕೂಡ ಜೀವನವನ್ನು ಹೇಗೆ ನಡೆಸಿಕೊಳ್ಳಬೇಕು ಅನ್ನತಕ್ಕಂಥ ಬೋಧನೆಯನ್ನು ಮಾಡಿದ್ದಾರೆ. ಪಂಚಾಯತನ ಪೂಜೆ ಅಂತೇಳಿ ಇದೆ. ಜೊತೆಯಲ್ಲಿ ಅವರ ಇಷ್ಟ ದೇವರು, ಕುಲದೇವರ ಪೂಜೆಯನ್ನು ಮಾಡತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಅವರ ಜಾತಿ ಜನಾಂಗಕ್ಕೆ ಸಂಬಂಧಪಟ್ಟಂತಹ ಕುಲದೇವರನ್ನು ಅವರು ಆರಾಧಿಸಿಕೊಂಡು ಬಂದಿರ್ತಾರೆ, ಅದನ್ನು ಪೂಜೆಯನ್ನು ಮಾಡತಕ್ಕಂಥದ್ದು. ಮನೆಯಲ್ಲಿ ಕೆಲವರು ಚಿತ್ರಪಟಕ್ಕೆ ಪೂಜೆನ ಅಂದರೆ ಫೋಟೋಕ್ಕೆ ಪೂಜೆಯನ್ನು ಮಾಡತಕ್ಕಂಥದ್ದು, ಕೆಲವು ವಿಗ್ರಹಕ್ಕೆ, ಅದರಲ್ಲಿ ಪಂಚಾಯತನ ಅಂದರೆ 5 ವಿಧವಾದಂತಹ ವಿಗ್ರಹಗಳನ್ನು ಮನೆಯಲ್ಲಿ ಇಟ್ಟು, ಅದು ಅಂಗುಲ ಪ್ರಮಾಣ ಅಂದರೆ 3 ಅಂಗುಲ 3 ಇಂಚು ವಿಗ್ರಹವನ್ನು ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಬಹುದು. ಅದು ಪಂಚಾಯತ 5 ವಿಧವಾದಂದರೆ ಯಾವುದು? ಒಬ್ಬರಿಗೆ ಶಿವ ಕುಲದೇವರಾಗಿರ್ಬೋದು, ಇನ್ನೊಬ್ಬರಿಗೆ ಮಹಾವಿಷ್ಣು ಕುಲದೇವರಾಗಿರ್ಬೋದು, ಇನ್ನೊಬ್ಬರಿಗೆ ದುರ್ಗಾಮಾತೆ ಕುಲದೇವರಾಗಿರ್ಬೋದು. ಆ ಕುಲದೇವರನ್ನು ಮಧ್ಯದಲ್ಲಿ ಇಟ್ಟು ಸುತ್ತದಲ್ಲಿಯೂ ಕೂಡ ಈಶ್ವರ, ಶಿವ, ವಿಷ್ಣು, ಅಂಬಿಕಾ, ಗಣನಾಥ, ಮಧ್ಯದಲ್ಲಿ ಸೂರ್ಯನ ಸಾಲಿಗ್ರಾಮ ಅನ್ನತಕ್ಕಂಥದ್ದು ಬರುತ್ತೆ. ಸೂರ್ಯ ಪ್ರತ್ಯಕ್ಷವಾದಂತಹ ದೇವರಾಗಿರುವುದರಿಂದ ಸೂರ್ಯನನ್ನು ನಾವು ಪ್ರತ್ಯಕ್ಷವಾಗಿಯೂ ಕೂಡ ಸೂರ್ಯ ನಮಸ್ಕಾರ ಇವೆಲ್ಲವನ್ನು ಹೇಳ್ತಾರೆ. ಆ ವಿಧದಲ್ಲಿ ಅರ್ಚನೆಯನ್ನು ಮಾಡುವುದಕ್ಕೆ ಬರುತ್ತೆ. ಹೀಗೆ 5 ವಿಧವಾದಂತಹ ಪಂಚಾಯತನ ಪೂಜೆಯನ್ನು ನಮಗೆ ಬೋಧನೆಯನ್ನು ಮಾಡಿರತಕ್ಕಂಥದ್ದು ಕೊಟ್ಟಿರತಕ್ಕಂಥ ಶಂಕರಾಚಾರ್ಯರು. ಯಾರಿಗೆ ಯಾವ ಇಷ್ಟ ದೇವರಿದೆಯೋ ಅದನ್ನು ಮಧ್ಯದಲ್ಲಿಟ್ಟು ಉಳಿದ ದೇವರುಗಳನ್ನು 4 ದಿಕ್ಕಿನಲ್ಲಿ ಇಟ್ಟು ಆ ಮೂಲಕ ವಿಗ್ರಹ ಪೂಜೆಯನ್ನು ಮಾಡಬಹುದು. ಅದರಲ್ಲಿ ದೊಡ್ಡ ವಿಗ್ರಹವನ್ನು ನಾವು ಇಟ್ಟು ಮನೆಯಲ್ಲಿ ಪೂಜೆಯನ್ನು ಮಾಡಬಾರದು. 3 ಇಂಚು ಅಂದರೆ 3 ಅಂಗುಲ ಗಾತ್ರದಲ್ಲಿ ಇರತಕ್ಕಂತಹ ವಿಗ್ರಹವನ್ನು ಮಾತ್ರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಅನ್ನತಕ್ಕಂಥದ್ದು ಪ್ರತಿಯೊಬ್ಬರೂ ಕೂಡ ತಿಳಿದುಕೊಳ್ಳಬೇಕಾಗುತ್ತೆ. ಈ ವಿಗ್ರಹಗಳ ಇರತಕ್ಕಂತಹ ಸಂದೇಹಗಳು ಜೊತೆಯಲ್ಲಿ ಅವುಗಳನ್ನು ಒಂದು ನಿವಾರಣೆಯನ್ನು 3 ಇಂಚಿನ ಅಂದರೆ 3 ಅಂಗುಲದ ವಿಗ್ರಹಗಳನ್ನು ಇಟ್ಟು ಯಾರು ಬೇಕಾದರೂ ಪೂಜೆಯನ್ನು ಮಾಡಬಹುದು ಅನ್ನತಕ್ಕಂಥದ್ದು. ಜೊತೆಯಲ್ಲಿ ನಾವು ಉಪಚಾರಗಳನ್ನು ಹೇಳಿದೆ. ಎಲ್ಲ ಅಭಿಷೇಕ ಇವುಗಳನ್ನು ಪ್ರತಿನಿತ್ಯವೂ ಮಾಡಬೇಕಾ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಏಕೋಪಚಾರ ಒಂದೇ ಉಪಚಾರವನ್ನು ಕೂಡ ಮಾಡಿ ಆ ಮೂಲಕ ಪೂಜೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಧೂಪ, ದೀಪ, ನೈವೇದ್ಯ ಅಂತೇಳಿ ಹೇಳ್ತಾರೆ. ಅಂದರೆ ಧೂಪವನ್ನು, ಊತಕಡ್ಡಿಯನ್ನು ದೇವರಿಗೆ ತೋರಿಸಿ ಆ ಮೂಲಕ ಪೂಜೆಯನ್ನು ನಾವು ಮಾಡತಕ್ಕಂಥದ್ದು, ಅದು ಏಕೋಪಚಾರ ಪೂಜೆ ಅಂತ ಹೇಳಿ ಕರೆಸಿಕೊಳ್ಳುತ್ತೆ. ಇನ್ನು ಸಮಯ ಇದ್ದರೆ ಮಂಗಳಾರತಿಯನ್ನು ಮಾಡ್ಬೋದು, ನೈವೇದ್ಯವನ್ನು ಮಾಡಬಹುದು. ನೈವೇದ್ಯವನ್ನು ಮಾಡಿದಾಗ ನಾವು ನೈವೇದ್ಯ ಯಾಕೆ ಮಾಡಬೇಕು ಅದನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತೆ. ನೈವೇದ್ಯ ಭಗವಂತನಿಗೆ ಯಾವುದೇ ವಸ್ತುವನ್ನು ನಾವು ಸಮರ್ಪಣೆಯನ್ನು ಮಾಡಿದಾಗ ಅದು ಆಹಾರ ಅನ್ನತಕ್ಕಂಥದ್ದು ಪವಿತ್ರ ಆಗಿ ನೈವೇದ್ಯವಾಗಿ ಪರಿವರ್ತನೆ ಆಗುತ್ತೆ. ಆದ್ದರಿಂದ ಹಿಂದಿನ ಕಾಲದಲ್ಲಿ ಯಾವುದೇ ಹೊಸ ಧಾನ್ಯಗಳನ್ನು ತಂದಾಗ ದೇವರಿಗೆ ಕೊಟ್ಟು ಸಮರ್ಪಣೆಯನ್ನು ಮಾಡಿ ತಾನು ಸ್ವೀಕರಿಸ್ತಾ ಇದ್ದರು. ಆದ್ದರಿಂದ ನಾವು ಕೇವಲ ಆಹಾರವನ್ನು ತೆಗೆದುಕೊಳ್ಳಬೇಕಾದ್ರೆ ದೇವರಿಗೆ ಸಮರ್ಪಣೆಯನ್ನು ಮಾಡಿದಾಗ ಅದು ನೈವೇದ್ಯವಾಗುತ್ತೆ, ಪ್ರಸಾದ ರೂಪವಾಗುತ್ತೆ. ಅದನ್ನು ನಾವು ಸ್ವೀಕರಿಸಿದಾಗ ಅದರಿಂದ ಯಾವುದೇ ರೀತಿಯಾದಂತಹ ವ್ಯತಿರಿಕ್ತವಾದಂತಹ ಪರಿಣಾಮ, ಈ ಫುಡ್ ಪಾಯ್ಸನ್ ಅಂತ ಏನು ಹೇಳ್ತಾರೆ, ಈ ರೀತಿಯಾಗಿದ್ದು ಉಂಟಾಗುವುದಿಲ್ಲ. ಅದಕ್ಕೆಲ್ಲ ಕ್ರಮ ಇದೆ. ಯಾವ ಮಂತ್ರದಲ್ಲಿ ನೈವೇದ್ಯವನ್ನು ಮಾಡಬೇಕು, ಹೇಗೆ ಮಾಡಬೇಕು, ಇವೆಲ್ಲ ಪ್ರತಿಯೊಂದು ಪೂಜೆಯಲ್ಲಿ ನಾವು ಪೂಜಾ ವಿಚಾರಗಳನ್ನೆಲ್ಲೂ ಕೂಡ ಮುಂದಿನ ಸಂಚಿಕೆಯಲ್ಲಿ ನಾವು ಹೇಳ್ತೀವಿ. ಯಾವ ರೀತಿಯಾಗಿ ಮಾಡಬೇಕು, ಆ ಪೂಜೆಯ ಅರ್ಥ ಏನು, ಧ್ಯಾನ ಅಂದರೆ ಏನು, ಆವಾಹನೆ ಅಂದರೆ ಏನು, ಪಾದ್ಯ ಅಂದರೆ ಏನು, ಅರ್ಘ್ಯ ಅಂದರೆ ಏನು, ಆಚಮನ ಅಂದರೆ ಏನು, ಅಭಿಷೇಕವನ್ನು ಯಾವುದರಿಂದ ಮಾಡಿದರೆ ಯಾವುದು ಫಲ ಇದೆ, ಮಂಗಳಾರತಿ ಯಾಕೆ ಮಾಡಬೇಕು, ಮಂಗಳಾರತಿ ಹೇಗೆ ತೆಗೆದುಕೊಳ್ಳಬೇಕು, ನೀವು ನೈವೇದ್ಯ ಸಮರ್ಪಣೆ ಮಾಡತಕ್ಕಂಥದ್ದು ಹೇಗೆ, ಪ್ರದಕ್ಷಿಣೆಯನ್ನು ಮಾಡಬೇಕಾದರೆ ದೇವರಿಗೆ ಯಾವ ರೀತಿ ಪ್ರದಕ್ಷಿಣೆ, ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆ ಸುತ್ತು ಬರಬೇಕು ಅನ್ನತಕ್ಕಂಥದ್ದು. ಯಾವ ಶಾಸ್ತ್ರದಲ್ಲಿ ಕೆಲವರು 108 100 ಸುತ್ತುಗಳನ್ನು ಈಗೆಲ್ಲ ಬರ್ತಾ ಇರ್ತಾರೆ. ನೀವು ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆ ಸುತ್ತು ಬರಬೇಕು ಅಂತ ಹೇಳಿದ್ದಾರೆ ಅಷ್ಟೇ ನಮಸ್ಕಾರವನ್ನು ಮಾಡಬೇಕು ಅನ್ನತಕ್ಕಂಥದ್ದು ಕೂಡ ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಇದೆ.
ಇದೆ. ಶಿವನಿಗೆ ಎಷ್ಟು ಪ್ರದಕ್ಷಿಣೆ 3-5 ಪ್ರದಕ್ಷಿಣೆ ಮಾಡತಕ್ಕಂಥದ್ದು, ಪಂಚದುರ್ಗ ರೂಪವಾದಂಥ ಶಕ್ತಿ ದೇವತೆಗೆ 5 ನಮಸ್ಕಾರವನ್ನು, ಶಿವನಿಗೆ ಯಾವ ರೀತಿಯಾಗಿ ನಂದಿಯಿಂದ ಹಿಡಿದು ಪ್ರದಕ್ಷಿಣೆ ಮಾಡಿದರೆ ಅದು ಫಲಪ್ರಾಪ್ತಿಯಾಗುತ್ತೆ, ಇವೆಲ್ಲವನ್ನು ನಾವು ತಿಳಿದುಕೊಂಡು ಆ ಮೂಲಕ ಅದನ್ನು ಆಚರಣೆಯನ್ನು ಮಾಡಿದಾಗ ಅದಕ್ಕೆ ವಿಶೇಷವಾದಂತಹ ಫಲ ಇರುತ್ತೆ. ಈ ನಾವೊಂದು ಪೂಜೆಯ ವಿಚಾರವನ್ನೇ ನಾವು ತೆಗೆದುಕೊಂಡಾಗ ಕೇವಲ ಯಾವುದೋ ಒಂದು ಉಪಚಾರವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ನಮಗೆ ಗೊತ್ತಿರತಕ್ಕಂತಹ ಶ್ಲೋಕವನ್ನು ನಾವು ಹೇಳಿ ಆ ಮೂಲಕ ಪೂಜೆಯನ್ನು ಮುಗಿಸಲಿಕ್ಕೆ ಸಾಧ್ಯವಿದೆ. ಕೇವಲ 5 ನಿಮಿಷದಲ್ಲಿ 10 ನಿಮಿಷದಲ್ಲಿಯೂ ಕೂಡ ಪೂಜೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ನೀವು ಎಷ್ಟು ಗಂಟೆ ಬೇಕಾದರೂ ಪೂಜೆಯನ್ನು ಮಾಡುವುದಕ್ಕೂ ಕೂಡ ಅದರಲ್ಲಿ ಅವಕಾಶ ಇದೆ. ಆದ್ದರಿಂದ ಆಯಾ ಅವರಿಗೆ ಎಷ್ಟು ಸಮಯ ಇದೆಯೋ ಅಷ್ಟು ಸಮಯ ಆದರೂ ಕೂಡ ದೇವರ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಇಲ್ಲಿ ಮುಖ್ಯ. ಹಾಗೆ ಇನ್ನಿತರ ಧರ್ಮದವರು ಆಯಾ ಸಮಯಕ್ಕೆ ಸರಿಯಾಗಿ ಆಯಾ ದಿನಗಳಲ್ಲಿ ಹೋಗಿ ಎಷ್ಟು ಶ್ರದ್ಧೆಯಿಂದ ಆ ಪ್ರಾರ್ಥನೆಯನ್ನು ಮಾಡ್ತಾರೋ ಅಂತಹ ಶ್ರದ್ಧೆ ನಮ್ಮ ಧರ್ಮದವರಿಗೆ ಕಡಿಮೆ ಇದೆ ಅಂತಲೇ ನಾವು ಹೇಳ್ಬೋದು. ಅಂತಹ ಶ್ರದ್ಧೆಯನ್ನು ನಾವು ಬೆಳೆಸಿಕೊಂಡು ಆ ಮೂಲಕ ನಮಗೆ ಭಗವಂತನು ಕೊಟ್ಟಿರತಕ್ಕಂತಹ ಸಮಯದಲ್ಲಿ, ಅಂದರೆ ಕಾಲ ಅನ್ನತಕ್ಕ ತುಂಬ ಮಹತ್ವ, ನಾವೀಗ ಬದುಕಿದ್ದೀವಿ ಭಗವಂತನ ಅನುಗ್ರಹ. ಆದ್ದರಿಂದ ಅಂತಹ ಭಗವಂತನೇ ಕೃತಜ್ಞರಾಗಿದ್ದು ಆ ಮೂಲಕ ಒಂದು ಪ್ರಾರ್ಥನೆ ಪೂಜೆಯನ್ನು ಕೂಡ ಪ್ರತಿನಿತ್ಯವೂ ನಾವು ಮಾಡಲಿಕ್ಕೆ ಆಗುವುದಿಲ್ಲ ಅಂದರೆ ಇದಕ್ಕಿಂತ ನಾವು ಯಾವುದೇ ರೀತಿಯಲ್ಲಿ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕೇವಲ ಒಂದು ಉಪಚಾರವನ್ನಾದರೂ ಮಾಡಿ ಆ ಮೂಲಕ ಭಗವಂತನ ಪ್ರಾರ್ಥನೆಯನ್ನು ಮಾಡಬೇಕು. ನಿಮಗೆ ಭಗವಂತನ ಪ್ರಾರ್ಥನೆ ಇಷ್ಟ ದೇವರು ಒಬ್ಬನಿಗೆ ಕೃಷ್ಣ ಇರ್ತಾನೆ, ಒಬ್ಬನಿಗೆ ರಾಮ ಇರ್ತಾನೆ, ಯಾರೇ ಆದರೂ ಕೂಡ ಒಂದು ಶ್ಲೋಕವನ್ನು ಹೇಳ್ತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ಈ ನವಗ್ರಹ ಪ್ರಾರ್ಥನೆಯನ್ನು ಯಾವ ರೀತಿ ನವಗ್ರಹ ಪ್ರಾರ್ಥನೆಯನ್ನು ಮಾಡಬೇಕು, ಈ 9 ಗ್ರಹಗಳು ಕೂಡ ಬರುತ್ತೆ. ಈ ಪ್ರಾರ್ಥನೆ ಪ್ರತಿಯೊಬ್ಬರೂ ಕೂಡ ಹೇಳುವುದರಿಂದ ನವಗ್ರಹ ದೋಷಗಳು ಏನಿದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಅನ್ನತಕ್ಕಂಥದ್ದು. ಈ ಶ್ಲೋಕವನ್ನು ಹೇಳುವುದರಿಂದ 9 ಗ್ರಹಗಳ ಪೂಜೆಯ ಪ್ರಾರ್ಥನೆಯನ್ನು ಮಾಡಿರತಕ್ಕಂತಹ ಫಲಪ್ರಾಪ್ತಿಯಾಗುತ್ತೆ. ಇನ್ನು ಶ್ರೀರಾಮ ಶ್ರೀರಾಮ ರಾಮ ರಾಮೇತಿ ಅಥವಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಈ ವಿಶೇಷವಾಗಿ ಈ ಮಂತ್ರವನ್ನು ರಾಮ ಮಂತ್ರವನ್ನು ಜಪಿಸುವುದರಿಂದ ಅಗ್ನಿಬೀಜ ವಾಯುಬೀಜ ಸಹಿತವಾಗಿರತಕ್ಕಂತಹ ಈ ರಾಮನಾಮ ಅದನ್ನು ಜಪಿಸ್ತಕ್ಕಂಥದ್ದು ಮಾಡ್ಬೋದು. ಶ್ರೀಕೃಷ್ಣ ಅನ್ನತಕ್ಕಂಥದ್ದು ಹೇಳ್ಬೋದು. ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಸ್ವತಃ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರೇ ನಮಗೆ ಕೊಟ್ಟಿರತಕ್ಕಂತಹ ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯವೂ ನಾವು ಪಠಿಸುವುದರಿಂದ ಎಷ್ಟೋ ದೋಷಗಳೆಲ್ಲವೂ ನಿವಾರಣೆ ಆಗುತ್ತೆ. ಎಷ್ಟೋ ಜನ ನಮಗೆ ಆ ರಾಶಿ 7.5 ಕಾಟ ಇದೆ ಅಥವಾ ಸಂಧಿ ಕಾಟ ಇದೆ ಅಥವಾ ಯಾವುದೋ ಸಂಧಿ ಶಾಂತಿಯನ್ನು ಮಾಡತಕ್ಕಂತಹ ಕೆಟ್ಟ ಗಳಿಗೆ ನಡೀತಾ ಇದೆ, ನಮ್ಮ ನಕ್ಷತ್ರ ಚೆನ್ನಾಗಿಲ್ಲ, ಹೀಗೆಲ್ಲ ಹೇಳ್ತಾರೆ. ಇವೆಲ್ಲಕ್ಕೂ ಪರಿಹಾರ ಸಮಷ್ಟಿಯಾಗಿ ಅಂದರೆ ಒಟ್ಟಿಗೆ ಒಂದು ಪರಿಹಾರ ಅನ್ನತಕ್ಕಂಥದ್ದು ಇರುತ್ತೆ. ಅದನ್ನು ನಾವು ಪ್ರತಿನಿತ್ಯವೂ ಕೂಡ ಪೂಜಾರೂಪವಾಗಿ ಮಾಡಿದಾಗ, ಅಂದರೆ ಈ ನಾನು ಆಗಲೇ ಹೇಳಿದಂತಹ ಶ್ಲೋಕವನ್ನು ಹೇಳುವುದರಿಂದ ಗ್ರಹ ದೋಷಗಳು ನಿವಾರಣೆಯಾಗುತ್ತೆ. ಭಗವಂತನ ನಾಮಸ್ಮರಣೆಯನ್ನು ಮಾಡುವುದರಿಂದ ನಕ್ಷತ್ರ ದೋಷ ಅಥವಾ ರಾಶಿಯಲ್ಲಿರತಕ್ಕಂತಹ ದೋಷ ನಿವಾರಣೆ ಆಗುತ್ತೆ. ಆವಾಗ ನೀವು ಹೆಚ್ಚಾಗಿ ಒಂದು ಯಾವುದೇ ವಿಶೇಷ ಪೂಜೆ ದಾನ ಧರ್ಮ ಇನ್ನೊಂದು ಮಾಡಬೇಕಾಗಿಲ್ಲ, ನಿಮಗೆ ನೀವೇ ಪರಿಹಾರವನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಪ್ರತಿಯೊಬ್ಬರೂ ಕೂಡ ಮಾಡಬಹುದು. ಒಂದು ರಾಮನಾಮ ಜಪಿಸುವುದಕ್ಕೆ ಯಾರಿಗೂ ಸಮಯ ಇರುವುದಿಲ್ವ, ರಾಮ ಅಂತ ಹೇಳ್ಬೋದು, ಯಾರು ಬೇಕಾದರೂ ಹೇಳುವುದಕ್ಕೆ ಸಾಧ್ಯ ಇದೆ. ಚಿಕ್ಕದಾಗಿ ಶ್ರೀಕೃಷ್ಣ ನಾಮವನ್ನು ಹೇಳ್ಬೋದು, ಅದು ಶ್ರೀಮಾತ್ರೆ ಅನ್ನತಕ್ಕಂಥದ್ದು ಹೇಳ್ಬೋದು. ಹೀಗೆ ನಾಮಸ್ಮರಣೆಗೆ ವಿಶೇಷವಾದಂತಹ ಒಂದು ಶಕ್ತಿ ಅನ್ನತಕ್ಕಂಥದ್ದು ಇರುತ್ತೆ. ಅಂತಹ ನಾಮಸ್ಮರಣೆಯನ್ನು ಮಾಡಿಯೇ ಹನುಮಂತನು ದೈವತ್ವಕ್ಕೆ ಹೇರಿರ್ತಕ್ಕಂಥದ್ದು. ಆ ಮೂಲಕ ಅರ್ಜುನ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥದ್ದು. ಉದ್ಧವನು ವಿಶೇಷವಾದಂತಹ ಭಗವಂತನ ಅನುಗ್ರಹವನ್ನು ಪಡೆದುಕೊಂಡಿರತಕ್ಕಂಥದ್ದು. ಆದ್ದರಿಂದ ಈ ನಾಮಕ್ಕೆ ವಿಶೇಷವಾದ ಮಹತ್ವ ಇರುವುದರಿಂದ ಪ್ರತಿಯೊಬ್ಬರೂ ಕೂಡ ಅವರಿಗೆ ಸಿಕ್ಕಿರತಕ್ಕಂತಹ ಸೀಮಿತವಾದಂತಹ ಸಮಯದಲ್ಲಿ ದೇವರ ಪೂಜೆಯನ್ನು ಎಷ್ಟು ಸಮಯ ಇದೆ ಅಷ್ಟಕ್ಕೆ ಸರಿಯಾಗಿ ನಾನು ಆಗಲೇ ಹೇಳಿದಂತೆ ಮಾಡತಕ್ಕಂಥದ್ದು, ದೇವರ ಸ್ತೋತ್ರವನ್ನು ಪಠನೆಯನ್ನು ಮಾಡತಕ್ಕಂಥದ್ದು, ಜೊತೆಯಲ್ಲಿ ಅವರಿಗೆ ಇರತಕ್ಕಂಥ ನಿರ್ದಿಷ್ಟವಾದಂತಹ ದೇವರ ಇಷ್ಟ ದೇವರ ಸ್ತೋತ್ರವನ್ನು ಸರಿಯಾದಂತಹ ಗುರುಗಳಿಂದ ಹೇಳಿಸಿ, ಅಂದರೆ ಅವರಿಂದ ಉಪದೇಶವನ್ನು ತೆರೆದುಕೊಂಡು ಹೇಳತಕ್ಕಂಥದ್ದು ತುಂಬ ಮುಖ್ಯ. ಈ ವಿಚಾರದಲ್ಲಿ ಪ್ರಮುಖವಾಗಿ ಇನ್ನೊಂದು ವಿಷಯ ಬರುತ್ತೆ. ಯಾರೇ ಒಂದು ಶ್ಲೋಕವನ್ನು ಸ್ತೋತ್ರವನ್ನು ಹೇಳಬೇಕಾದರೆ ಸರಿಯಾಗಿ ತಿಳಿದುಕೊಂಡು ತಪ್ಪಿಲ್ಲದೆ ಉಚ್ಚಾರಣೆಯನ್ನು ಮಾಡಬೇಕಾಗುತ್ತೆ. ಎಷ್ಟೋ ಜನಕ್ಕೆ ಈಗೆಲ್ಲ ಆಧುನಿಕವಾದಂತಹ ಯುಗದಲ್ಲಿ ಮಾಧ್ಯಮಗಳೆಲ್ಲವೂ ಬಂದಿದೆ. ಅದರಲ್ಲಿ ಎಲ್ಲ ಯೂಟ್ಯೂಬಲ್ಲಿ ನಾವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಎಲ್ಲದೂ ಕೂಡ ಸಿಗುತ್ತೆ. ಅದನ್ನು ನೋಡಿಕೊಂಡು ಹೇಳ್ತಕ್ಕಂಥದ್ದಲ್ಲ, ಸರಿಯಾಗಿ ತಿಳಿದವರಿಂದ ನಮ್ಮ ಉಚ್ಚಾರಣೆಯಲ್ಲಿ ಸ್ಪಷ್ಟತೆ ಅನ್ನತಕ್ಕಂಥದ್ದು ಇರಬೇಕಾಗುತ್ತೆ. ನಾವು ಭಗವಂತನ ಒಂದು ಸ್ತೋತ್ರವನ್ನು ಹೇಳಬೇಕಾದರೆ ನಾವು ಆ ತಪ್ಪುಗಳು ಇಲ್ಲದೆ ಹೇಳಿದಾಗ
ಆ ಮಂತ್ರಕ್ಕೆ ವಿಶೇಷವಾದಂತಹ ಶಬ್ದ ತರಂಗಗಳಿಂದ ಮಂತ್ರಕ್ಕೆ ಶಕ್ತಿ ಅನ್ನತಕ್ಕಂಥದ್ದು ಉಂಟಾಗುತ್ತೆ. ತಪ್ಪಾಗಿ ಹೇಳಿದ್ರೆ ಅದರ ಶಕ್ತಿ ಇಲ್ಲ, ಅದು ಪ್ರತ್ಯವಾಯು ದೋಷ ಅಂತೇಳಿ ಹೇಳ್ತಾರೆ. ನೀವು ತಪ್ಪಾಗಿ ಹೇಳಿದಾಗ ಒಳ್ಳೆಯದು ಫಲ ಕೊಡಲಿ, ಕೆಟ್ಟ ಫಲವನ್ನು ಕೂಡ ಕೊಡುತ್ತೆ. ಅದರಿಂದ ಮಂತ್ರೋಚ್ಚಾರಣೆಯಲ್ಲಿ ಜಾಗ್ರತೆಯಿಂದ ಇರಬೇಕು. ಎಷ್ಟೋ ಜನ ಮಂತ್ರ ಸರಿಯಾಗಿ ಹೇಳೋಕ್ಕೆ ಬರುವುದಿಲ್ಲ ಅಂಥೇಳಿ ಮಂತ್ರೋಚ್ಚಾರಣೆ ಯಾವುದೋ ಸ್ತೋತ್ರವನ್ನು ಕೂಡ ಹೇಳುವುದೇ ಇಲ್ಲ. ಆ ಭಯಕ್ಕೆ ಭಯಪಡತಕ್ಕಂಥದ್ದು ಅಲ್ಲ, ಕಲಿಯಬೇಕು. ಜೀವನ ಇರತಕ್ಕಂಥದ್ದೇ ಕಲಿಯೋದಕ್ಕೆ. ಒಂದೆರಡು ದಿವಸ ಬಾಯಿ ಹೊರಳದೇ ಇರ್ಬೋದು ಅಥವಾ ಉಚ್ಚಾರಣೆ ಬರದೇ ಇರ್ಬೋದು. ಕ್ರಮೇಣ ನಾವು ಅದನ್ನು ಪ್ರಾಕ್ಟೀಸ್ ಮಾಡಿದಾಗ, ಅಭ್ಯಾಸವನ್ನು ಮಾಡಿದಾಗ, ಅದರಲ್ಲಿ ನಾವು ವಿಶೇಷವಾಗಿ ಯಾವುದೇ ಕಷ್ಟ ಅಂತ ನಾವು ಪ್ರಾಕ್ಟೀಸ್ ಮಾಡಿದ್ರೆ, ಅಂದರೆ ಅಭ್ಯಾಸವನ್ನು ಮಾಡೋದ್ರಿಂದ ಯಾವುದೂ ಕೂಡ ಕಷ್ಟ ಅಂತ ಆಗುವುದೇ ಇಲ್ಲ. ಆದ್ದರಿಂದ ಚಿಕ್ಕ ಪುಟ್ಟ ಸ್ತೋತ್ರಗಳಾದರೂ ಕೂಡ ಪ್ರತಿಯೊಬ್ಬರೂ ಕೂಡ ತಿಳಿದವರಿಂದ ಹೇಳಿಸಿಕೊಂಡು ಅಥವಾ ಸರಿಯಾದ ರೀತಿಯಲ್ಲಿ ಉಚ್ಚಾರಣೆಯನ್ನು ಮಾಡುವುದರಿಂದ ಅದು ಪೂಜೆಗೆ ಸಮಾನವಾದಂತಹ ಫಲವನ್ನು ಕೊಡುತ್ತೆ. ಇದೆಲ್ಲವೂ ಕೂಡ ದಿನನಿತ್ಯದ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ಮಾತ್ರ ನಾವು ಸರಿಯಾದಂತಹ ಹಿಂದೂ ಧರ್ಮದವರು, ಸನಾತನ ಧರ್ಮದವರು ಅಂತ ಹೇಳುವುದಕ್ಕೆ ಸಾಧ್ಯ. ಜೊತೆಯಲ್ಲಿ ನಮ್ಮದೇ ಪ್ರತಿಯೊಂದು ಆಚಾರ ವಿಚಾರಗಳು ಏನಿದೆ, ಒಂದು ವ್ರತ, ಎಷ್ಟೋ ವ್ರತಗಳು ಬರುತ್ತೆ ವರ್ಷಕ್ಕೆ ಅಲ್ಲ. ಎಷ್ಟೋ ಜನ ಹೇಳ್ತಾರೆ ನಿಮ್ಮ ಹಿಂದೂ ಧರ್ಮದಲ್ಲಿ ಏನು ಪ್ರತಿನಿತ್ಯವೂ ಕೂಡ ವ್ರತ ಪೂಜೆಗಳೇ ಬರುತ್ತೆ ಅಂಥೇಳಿ. ಹಾಗಲ್ಲ, ಪ್ರತಿಯೊಂದು ದಿನವೂ, ಪ್ರತಿಯೊಂದು ಗಳಿಗೆಯೂ, ಪ್ರತಿಯೊಂದು ಕಾಲವೂ, ಪ್ರತಿಯೊಂದು ವರ್ಷವೂ ಕೂಡ ನಮ್ಮ ಸನಾತನ ಧರ್ಮದಲ್ಲಿ ನಾವು ಪ್ರತಿಯೊಂದರಲ್ಲೂ ಕೂಡ ದೇವರನ್ನು ನಾವು ನೋಡ್ತೀವಿ, ದೇವರ ಪೂಜೆಯನ್ನು ಮಾಡ್ತೀವಿ. ಆ ಮೂಲಕ ನಮ್ಮ ಆತ್ಮದ ಉದ್ಧಾರವನ್ನು ಮಾಡತಕ್ಕಂಥದ್ದು ಏನಿದೆ ಅದೆಲ್ಲವೂ ಕೂಡ ನಮ್ಮ ಸಂಸ್ಕೃತಿ ಆಚರಣೆ ಹಿಂದೂ ಧರ್ಮದಲ್ಲಿ ಇರುವುದರಿಂದ ಪ್ರತಿಯೊಂದರ ವಿಚಾರವನ್ನು ನಾವು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡಾಗ, ಆಚಾರ ವಿಚಾರಪೂರಿತವಾಗಿ ಇದ್ದಾಗ ಮಾತ್ರ ಅದರಲ್ಲಿ ನಾವು ಒಂದು ಶ್ರೇಯಸ್ಸನ್ನು ಗಳಿಸುವುದಕ್ಕೆ ಸಾಧ್ಯ, ಅಭಿವೃದ್ಧಿ ಆಗುವುದಕ್ಕೆ ಸಾಧ್ಯ. ಆದ್ದರಿಂದ ಇನ್ನಿತರ ನಮ್ಮ ಆಚಾರ ವಿಚಾರಗಳು ಯಾವ ರೀತಿಯಾಗಿ ಇರಬೇಕು ಅನ್ನತಕ್ಕಂಥದ್ದು ಕೂಡ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.